ಯೋಹಾನನು ಬರೆದಂಥ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 18ನೆಯ ವಾಕ್ಯ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ, ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಈ ವಾಕ್ಯದಲ್ಲಿ ಪ್ರೀತಿ ಎಂಥದ್ದು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಾವು ಯಾರನ್ನಾದರೂ ಪೂರ್ಣವಾಗಿ ಪ್ರೀತಿಸುವುದಾದರೆ ಅವರಿಗಾಗಿ ಏನನ್ನು ಬೇಕಾದರೂ ಮಾಡುವುದಕ್ಕೆ ಮುಂದಾಗುತ್ತೇವೆ. ಲೋಕ ಏನಂದುಕೊಳ್ಳುತ್ತದೆ, ಜನರೇನಂದುಕೊಳ್ಳುತ್ತಾರೆ, ಯಾರೇನು ಮಾತನಾಡುತ್ತಾರೆಂಬುದಾಗಿ ಏನನ್ನೂ ಕೂಡ ನೋಡದೆ ಅವರಿಗೋಸ್ಕರ ಎಲ್ಲವನ್ನೂ ಕೂಡ ಮಾಡಿ ಅವರ ಸಂತೋಷಕ್ಕಾಗಿ ಅವರ ಸುರಕ್ಷತೆಗಾಗಿ ಕಾರ್ಯಗಳನ್ನು ಮಾಡುತ್ತೇವೆ. ಅದುವೇ ಪೂರ್ಣ ಪ್ರೀತಿ. ಅಂದರೆ ಯಾವುದೇ ತಡೆ ಇಲ್ಲದೆ ಇರುವಂಥ, ಯಾವುದೇ ಹಿಂಜಾರುವಿಕೆ ಇಲ್ಲದೆ ಇರುವಂಥ, ಯಾವುದೇ ಭಯ ಇಲ್ಲದೆ ಇರುವಂಥ ಒಂದು ಪ್ರೀತಿಯನ್ನು ಪೂರ್ಣ ಪ್ರೀತಿ ಎಂಬುದಾಗಿ ಕರೆಯುತ್ತೇವೆ. ಆ ರೀತಿಯಾಗಿ ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ, ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಅಂದರೆ ದೇವರ ವಿಷಯವಾಗಿ ನಾವು ಪೂರ್ಣ ಪ್ರೀತಿಯನ್ನು ಹೊಂದಿರಬೇಕು. ಆತನನ್ನು ನಾವು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಆ ರೀತಿಯಾಗಿ ಪ್ರೀತಿಸುವಂಥವರೇ ದೇವರ ಮಕ್ಕಳಾಗಿರಲು, ಆತನ ರಾಜ್ಯಕ್ಕೆ ಬಾಧ್ಯಸ್ಥರಾಗಿರಲು ಸಾಧ್ಯವಾಗುವಂಥದ್ದು. ಆ ರೀತಿಯಾಗಿ ನಾವು ದೇವರನ್ನ ಪೂರ್ಣ ಪ್ರೀತಿಯಿಂದ ಪ್ರೀತಿಸುವಾಗ ಆತನ ಕುರಿತಾಗಿ ಯಾವ ಸ್ಥಳದಲ್ಲಿ ಬೇಕಾದರೂ, ಯಾವ ಸಮಯದಲ್ಲಿ ಬೇಕಾದರೂ, ಯಾರ ಮುಂದೆ ಬೇಕಾದರೂ ಧೈರ್ಯವಾಗಿ ಮಾತನಾಡುತ್ತೇವೆ, ಧೈರ್ಯವಾಗಿ ಸಾಕ್ಷಿಯಾಗಿ ನಿಲ್ಲುತ್ತೇವೆ. ಒಂದು ವೇಳೆ ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಹೇಳುವುದಕ್ಕೆ, ಆತನ ಕುರಿತಾಗಿ ಮತ್ತೊಬ್ಬರೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ, ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕೆ ನಮ್ಮಲ್ಲಿ ಭಯ ಇರುವುದಾದರೆ ನಮ್ಮಲ್ಲಿ ಪೂರ್ಣ ಪ್ರೀತಿ ಇಲ್ಲ ಎಂಬುದು ಅರ್ಥವಾಗಿದೆ. ಅದನ್ನೇ ಈ ವಾಕ್ಯದಲ್ಲಿ ಹೇಳಿರುವಂಥದ್ದು, ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ಎಂಬುದಾಗಿ. ಅಂದರೆ ಅಂಥವರು ದೇವರ ಮೇಲಿಟ್ಟಿರುವಂಥ ಪ್ರೀತಿ ಅಲುಗಾಡುತ್ತಾ ಇದೆ, ಅದರಲ್ಲೊಂದು ದೃಢತೆ ಇಲ್ಲ, ಸ್ಥಿರತೆ ಇಲ್ಲ. ಯಾವ ಸಮಯದಲ್ಲಿ ಬೇಕಾದರೂ ಆ ಪ್ರೀತಿ ಮಂಕಾಗಿ ಹೋಗಬಹುದು. ಇಸ್ಕರಿಯೋತ ಯೂದನ ಪ್ರೀತಿ ಅಂತಹ ಪ್ರೀತಿಯಾಗಿತ್ತು. ಅದು ಸ್ವಲ್ಪ ಕಾಲ ಇದ್ದು ನಂತರ ಮಂಕಾಗಿ ಕ್ರಿಸ್ತನನ್ನೇ ಬಿಟ್ಟು ಹೋಗುವಂತೆ ಬದಲಾಗಿ ಬಿಟ್ಟಿತು. ಆದರೆ ಪೂರ್ಣವಾಗಿ ಪ್ರೀತಿಸಿದಂಥ ಮಿಕ್ಕ ಅಪೊಸ್ತಲರಾದರೂ ಕ್ರಿಸ್ತನಿಗಾಗಿ ತಮ್ಮ ಜೀವವನ್ನೇ ಕೊಡುವಂತೆ, ಆತನಿಗೋಸ್ಕರ ಧೈರ್ಯವಾಗಿ ನಿಂತು ಕಾರ್ಯಗಳನ್ನು ಮಾಡುವಂತೆ, ಸಾಕ್ಷಿಯಾಗಿ ಜೀವಿಸುವಂತೆ ವಿಷಯಗಳು ಬದಲಾದವು. ಆದ್ದರಿಂದ ಈ ದಿವಸಗಳು ನಾವು ದೇವರನ್ನ ಪ್ರೀತಿಸುತ್ತಾ ಇದ್ದೇವೆಂಬುದಾಗಿ ಬಾಯಿಂದ ಹೇಳಿದರೆ ಸಾಲದು, ಅದನ್ನು ಕ್ರಿಯೆ ರೂಪದಲ್ಲಿ ತೋರ್ಪಡಿಸಬೇಕು. ಆತನ ಕುರಿತಾಗಿ ಭಯ ಇಲ್ಲದೆ ಧೈರ್ಯವಾಗಿ ಲೋಕದಲ್ಲಿ ಜೀವಿಸುವಾಗಲೇ ನಮ್ಮಲ್ಲಿರುವಂಥ ಪ್ರೀತಿಯು ದೃಢವಾಗಿದೆ ಎಂಬುದಾಗಿ ಅರ್ಥ. ಆದ್ದರಿಂದ ಸಿಕ್ಕುವಂಥ ಪ್ರತಿಯೊಂದು ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿರಿ. ಹೋಗುವಂಥ ಬರುವಂಥ ಸ್ಥಳಗಳಲ್ಲಿ, ಸಂಧಿಸುವಂಥ ವ್ಯಕ್ತಿಗಳ ಮಧ್ಯದಲ್ಲಿ ಕ್ರಿಸ್ತನ ಮಹಿಮೆಯನ್ನು ಹೇಳಿರಿ, ಕ್ರಿಸ್ತನ ಕುರಿತಾಗಿ ತಿಳಿಸಿರಿ. ಆತನ ನಾಮವು ಮಹಿಮೆಗೊಳ್ಳುವಂತೆ, ಆತನು ಶಿಲುಬೆಯಲ್ಲಿ ನೆರವೇರಿಸಿದಂಥ ಆ ತ್ಯಾಗವು ಎಲ್ಲರಿಗೂ ಕೂಡ ತಿಳಿಯುವಂತೆ, ಆ ಬೆಳಕಿಗೆ ಇರುಳಿನಲ್ಲಿರುವಂಥ ಜನರು ಬರುವಂತೆ ನೀವು ಕ್ರಿಯೆ ಮಾಡಿರಿ, ಪ್ರಾರ್ಥಿಸಿರಿ. ಖಂಡಿತವಾಗಿ ನೀವು ಧೈರ್ಯದಿಂದ ಮಾಡುವಂಥ ಕಾರ್ಯಗಳು, ಕ್ರಿಸ್ತನ ಮೇಲಿರುವಂಥ ಪೂರ್ಣ ಪ್ರೀತಿಯು ನಿಮ್ಮ ಮೂಲಕವಾಗಿ ಅನೇಕರನ್ನ ಸಂಧಿಸುವಂತೆ ಕಾರ್ಯಗಳನ್ನು ನೆರವೇರಿಸುವಂಥದ್ದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ದೇವರನ್ನ ಪೂರ್ಣ ಪ್ರೀತಿಯಿಂದ ಪ್ರೀತಿಸುವವರಾಗಿ, ಯಾವುದೇ ಹೆದರಿಕೆ ಇಲ್ಲದೆ ಆತನ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿ ಎಲ್ಲ ಸ್ಥಳಗಳಲ್ಲಿ ಕೂಡ ಆತನ ನಾಮವನ್ನು ಮಹಿಮೆ ಪಡಿಸುತ್ತಾ, ಸಾಕ್ಷಿಯಾಗಿ ಹೇಳುತ್ತಾ, ಕರ್ತನ ಉದ್ದೇಶಗಳನ್ನು ನೆರವೇರಿಸುವಂಥ ವಿಧೇಯತೆಯಲ್ಲಿ, ದೃಢತೆಯಲ್ಲಿ, ಸಮರ್ಪಣೆಯಲ್ಲಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಪ್ರಕಾರವಾಗಿ ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ, ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ನಮ್ಮ ಜೀವಿತಗಳು ಕರ್ತನೆ ಪೂರ್ಣ ಪ್ರೀತಿಯಲ್ಲಿರಬೇಕು ನಿನ್ನ ಮೇಲೆ ಅಪ್ಪ. ಪೂರ್ಣವಾಗಿ ಅಪ್ಪ ನಮ್ಮ ಮನಸ್ಸಿನಿಂದ, ನಮ್ಮ ಶಕ್ತಿಯಿಂದ, ನಮ್ಮ ಪ್ರಾಣದಿಂದ ನಿನ್ನ ಪ್ರೀತಿಸುವವರಾಗಿ ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸೋದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಯೇಸು ಕ್ರಿಸ್ತನ ಕುರಿತಾದಂಥ ಮಾತುಗಳನ್ನು ಆಡುವುದಕ್ಕೆ, ಸಾಕ್ಷಿಗಳನ್ನು ಹೇಳುವುದಕ್ಕೆ, ಆತನ ಕುರಿತಾಗಿ ಮತ್ತೊಬ್ಬರಿಗೆ ತಿಳಿಸುವುದಕ್ಕೆ ನಾವು ಹಿಂಜಾರಬಾರದು, ಭಯಪಡಬಾರದು. ಎಲ್ಲ ಸಮಯದಲ್ಲೂ ಎಲ್ಲ ಜನರ ಮಧ್ಯೆಯಲ್ಲೂ ಕರ್ತನೆ ನಾವು ಸಾಕ್ಷಿಯಾಗಿ ಜೀವಿಸುವಂತೆ ಪ್ರತಿಯೊಬ್ಬರಿಗೂ ಕೂಡ ಬಲವನ್ನು
ಕೃಪೆಯನ್ನು ಅನುಗ್ರಹಿಸು. ತಡೆಗಳು ಮುರಿಯಲ್ಪಡಲಿ, ಭಯಗಳು ತೊಲಗಿ ಹೋಗಲಿ. ಯೇಸುವಿನ ಪ್ರೀತಿಯಪ್ಪ ಸ್ತೋತ್ರಾಚ. ನಿನ್ನ ಮಕ್ಕಳ ಮೂಲಕವಾಗಿ ಅನೇಕರನ್ನ ಸಂಧಿಸುವಂತೆ, ಆ ಒಂದು ಬೆಳಕಿಗೆ ಅಪ್ಪ ഇരുಳಿನಲ್ಲಿರುವಂತಹ ಜನರು ಬರುವಂತೆ ಈ ದಿವಸಗಳಲ್ಲಿ ಕಾರ್ಯಗಳು ನಡೆಯಲಿ, ಉಜ್ಜೀವನವು ಹರಳಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಅಪ್ಪ ನಿನ್ನ ಪ್ರೀತಿ ಕರ್ತನೆ ಈ ದಿವಸಗಳಲ್ಲಿ ಜನರನ್ನ ಸಂಧಿಸಲಿ. ಅದ್ಭುತಗಳನ್ನು ಮಾಡು, ಅತಿಶಯಗಳನ್ನು ಮಾಡು. ನೀನು ಆಶೀರ್ವದಿಸು ಕರ್ತನೆ. ನಿನ್ನ ಹೆಸರನ್ನು ಪ್ರಸ್ತಾಪಿಸುವಂಥ ಒಂದೊಂದು ಸ್ಥಳಗಳಲ್ಲಿ ಕೂಡ ನಿನ್ನ ಮಹಿಮೆಯನ್ನು ಪ್ರಕಟಿಸು, ಆಶೀರ್ವದಿಸು, ಸ್ಥಿರಪಡಿಸಿ, ನೆಲೆಗೊಳಿಸು. ನೀನು ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.